ನಮಸ್ಕಾರ ಸ್ನೇಹಿತರೆ, KSOU ಕ್ಲಾಸಸ್ಗೆ ಸ್ವಾಗತ. ಇವತ್ತು ನಾನು ಪ್ರಥಮ BA ಅವರಿಗೆ ಅರ್ಥಶಾಸ್ತ್ರದಲ್ಲಿ ಬರುವಂತಹ ಒಂದು ಇಂಪಾರ್ಟೆಂಟ್ ಆದ ಟಾಪಿಕ್ ಬಗ್ಗೆ ಕ್ಲಾಸ್ ತಗೊಳ್ತಾ ಇದ್ದೇನೆ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ವಿದೌಟ್ ಸಬ್ಸ್ಕ್ರೈಬ್ ವಿಡಿಯೋನ ನೋಡ್ತಾ ಇದ್ರೆ ದಯವಿಟ್ಟು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ವಿಡಿಯೋವನ್ನ ನೋಡಿ. ಇವತ್ತು ನಾನು ಮಾಡುವ ಟಾಪಿಕ್ ಯಾವ್ದಪ್ಪ ಅಂತಂದ್ರೆ ತುಷ್ಟಿಗುಣ ಮತ್ತೆ ಸೀಮಾಂತ ತುಷ್ಟಿಗುಣ. ಈ ವಿಷಯದ ಬಗ್ಗೆ ಸ್ವಲ್ಪ ನಿಮ್ಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೇನೆ, ಈಸಿಯಾಗಿ ಅರ್ಥ ಆಗುವ ಹಾಗೆ. ಸೊ ತುಷ್ಟಿಗುಣ ಅಂದ್ರೆ ಯುಟಿಲಿಟಿ ಅಂತ ಹೇಳ್ತಾರೆ, ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತಾರೆ. ಸೊ ತುಷ್ಟಿಗುಣ ಅಂದ್ರೆ ಯುಟಿಲಿಟಿ, ಸೀಮಾಂತ ತುಷ್ಟಿಗುಣ ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ. ಇವೆರಡು ಕೂಡ ಎಕನಾಮಿಕ್ಸ್ ಅಲ್ಲಿ ಬರುವಂತಹ ಪದಗಳು. ಅಂದ್ರೆ ತುಷ್ಟಿಗುಣ ಅಂದ್ರೆ ಅದ್ರ ಅರ್ಥ ಏನು ದೊಡ್ಡ ವಿಷಯ ಏನಿಲ್ಲ, ತುಷ್ಟಿಗುಣ ಅಂದ್ರೆ ತೃಪ್ತಿ ಅಂತ, ಆಯ್ತಾ. ಸೀಮಾಂತ ತುಷ್ಟಿಗುಣ ಅಂದ್ರೆ ಹೆಚ್ಚುವರಿ ತೃಪ್ತಿ ಆಗುವಂತಹದನ್ನ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೇವೆ. ಇವರು ಎಕನಾಮಿಕ್ಸ್ ವರ್ಡ್ ಅಲ್ಲಿ ಇದಕ್ಕೆ ತುಷ್ಟಿ ಅಂತ ಹೇಳ್ತಾರೆ, ಆಯ್ತಾ. ಈಗ ನಾವು ಇದನ್ನ ಅರ್ಥ ಮಾಡ್ಕೊಳ್ಳೋಣ. ಫಸ್ಟಿಗೆ ತುಷ್ಟಿಗುಣ ಅಂದ್ರೆ ಏನು ಅನ್ನೋದನ್ನ, ನಾವು ಯಾವುದೇ ವಸ್ತುವನ್ನ ಉಪಯೋಗಿಸಿದಾಗ ಅಥವಾ ಯಾವುದೇ ಸೇವೆಯನ್ನ ಬಳಸಿದಾಗ ನಮ್ಗೆ ಏನ್ ಸಿಗುತ್ತಲ್ವಾ ತೃಪ್ತಿ, ಅದೇ ತುಷ್ಟಿಗುಣ ಆಗಿರುತ್ತೆ. ಅಥವಾ ಆ ತೃಪ್ತಿಯನ್ನ ನಾವು ತುಷ್ಟಿಗುಣ ಅಂತ ಎಕನಾಮಿಕಲಿ ತುಷ್ಟಿಗುಣ ಅಂತ ಕರಿತೀವಿ, ಅಥವಾ ಯುಟಿಲಿಟಿ ಅಂತ ಕರಿತೀವಿ. ವಸ್ತು ಅಥವಾ ಸೇವೆಯನ್ನ ಉಪಯೋಗಿಸುವುದರಿಂದ ಸಿಗುವಂತ ತೃಪ್ತಿಯೇ ತುಷ್ಟಿಗುಣ ಆಗಿರುತ್ತೆ. ಇದಕ್ಕೊಂದು ಉದಾಹರಣೆ ಮೂಲಕ ನಾವು ತಿಳ್ಕೊಳ್ಳೋದಾದ್ರೆ, ಈಗಾಗಲೇ ನಾನು ನಿಮ್ಗೆ ಕ್ಲಾಸ್ ಮಾಡಿದ್ದೀನಿ ಬೇರೆ ತುಷ್ಟಿಗುಣಕ್ಕೆ ಸಂಬಂಧಿಸಿದಾಗೆ, ಅದ್ರದ್ದು ಬೇರೆ ಬೇರೆ ಕ್ಲಾಸ್ ಮಾಡಿದ್ದೀನಿ, ನಿಮ್ಗೆ ಅದ್ರದ್ ಬಗ್ಗೆ ಐಡಿಯಾ ಇರುತ್ತೆ. ಈಗ ಎಕ್ಸಾಂಪಲ್ ಪ್ರಕಾರ ತುಷ್ಟಿಗುಣವನ್ನ ಹೇಳೋದಾದ್ರೆ, ನಿಮ್ಗೆ ತುಂಬಾ ಬಾಯಾರಿಕೆ ಆಗಿದೆ ಅನ್ಕೊಳ್ಳಿ, ಒಂದು ಗ್ಲಾಸ್ ನೀರು ಕುಡಿರಿ. ಒಂದು ಗ್ಲಾಸ್ ನೀರು ಕುಡಿದ ನಂತರ ನಿಮ್ಮ ಬಾಯಾರಿಕೆ ಕಡಿಮೆ ಆಗುತ್ತೆ, ಮತ್ತೆ ನಿಮ್ಗೊಂದು ತೃಪ್ತಿ ಸಿಗುತ್ತೆ. ಆ ತೃಪ್ತಿಯೇ ತುಷ್ಟಿಗುಣ. ಇಲ್ಲಿ ನೀರಿನ ಬೆಲೆ ಎಷ್ಟು ಎಂಬುದು ಮುಖ್ಯವಲ್ಲ, ನಿಮಗೆ ಅದು ಎಷ್ಟು ತೃಪ್ತಿ ನೀಡಿದೆ ಎನ್ನುವುದು ಮುಖ್ಯ ಆಗಿರುತ್ತೆ. ಇನ್ನೊಂದು ಉದಾಹರಣೆ ನೋಡೋದಾದ್ರೆ, ನಿಮ್ಗೆ ತುಂಬಾ ಹಸಿವಾಗಿರುತ್ತೆ, ನಿಮ್ ಮುಂದೆ ಒಂದು ಪ್ಲೇಟ್ ಊಟ ಇರುತ್ತೆ, ನೀವು ಊಟ ಮಾಡಿದಾಗ ನಿಮ್ಗೆ ಹಸಿವು ಕಡಿಮೆ ಆಗುತ್ತೆ, ಆಗ ಒಂದು ನಿಮ್ಗೆ ತೃಪ್ತಿ ಸಿಗುತ್ತಲ್ವಾ. ಆ ಊಟದಿಂದ ದೊರೆತ ತೃಪ್ತಿ ಏನಿದೆ ಅದೇ ತುಷ್ಟಿಗುಣ. ಎಕನಾಮಿಕ್ಸ್ ಅಲ್ಲಿ ತುಷ್ಟಿ ಅಂತ ಅದನ್ನ ಕರೀತಾರೆ. ತುಷ್ಟಿಗುಣ ಮತ್ತೆ ಉಪಯುಕ್ತತೆ ಅಂದ್ರೆ ಒಂದೇ ಅಲ್ಲ. ಅಂದ್ರೆ ತುಷ್ಟಿಗುಣ ಅಂದ್ರೆ ಮತ್ತೆ ತೃಪ್ತಿ ಮತ್ತೆ ಉಪಯುಕ್ತತೆ ಅನ್ನೋದು ಒಂದೇ ಅಲ್ಲ. ಒಂದು ವಿಷಯವನ್ನ ನಾವು ಗಮನದಲ್ಲಿಡ್ಬೇಕು. ಎಕನಾಮಿಕ್ಸ್ ಅಲ್ಲಿ ಯುಟಿಲಿಟಿ ಅಂದ್ರೆ ಉಪಯೋಗ, ಎಕನಾಮಿಕ್ಸ್ ಅಲ್ಲಿ ಉಪಯೋಗ ಅಂತ ಆಗುತ್ತೆ, ಆದ್ರೆ ಉಪಯುಕ್ತತೆ ಅಂತ ಅರ್ಥ ಅಲ್ಲ. ಯುಟಿಲಿಟಿ ಅಂದ್ರೆ ಒಂದು ವಸ್ತುವನ್ನು ಉಪಯೋಗಿಸಿದಾಗ ವ್ಯಕ್ತಿಗೆ ದೊರೆಯುವ ತೃಪ್ತಿಯೇ ಯುಟಿಲಿಟಿ, ತುಷ್ಟಿಗುಣ ಅಂತ ಆಗ್ತದೆ. ಇನ್ನೂ ಒಂದು ಉದಾಹರಣೆ ಕೊಡೋದಾದ್ರೆ, ಒಬ್ಬ ವ್ಯಕ್ತಿಗೆ ತುಂಬಾ ಐಸ್ ಕ್ರೀಮ್ ಇಷ್ಟ ಆಗುತ್ತೆ, ಐಸ್ ಕ್ರೀಮ್ ತಿಂದಾಗ ಅವನಿಗೆ ತೃಪ್ತಿ ಸಿಗುತ್ತೆ, ಆ ತೃಪ್ತಿಯೇ ಅವನಿಗೆ ದೊರೆಯುವಂತಹ ಯುಟಿಲಿಟಿ. ಈ ತುಷ್ಟಿಗುಣದ ಬಗ್ಗೆ ಇರುವಂತಹ ಮುಖ್ಯ ಅಂಶಗಳು ಯಾವ್ದೆಲ್ಲ ಅಂತಂದ್ರೆ, ತುಷ್ಟಿಗುಣವು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಾರದು. ಒಬ್ಬ ವ್ಯಕ್ತಿಗೆ ಐಸ್ ಕ್ರೀಮ್ ಇಷ್ಟ ಆಗಬಹುದು, ಇನ್ನೊಬ್ಬ ವ್ಯಕ್ತಿಗೆ ಐಸ್ ಕ್ರೀಮ್ ಇಷ್ಟ ಆಗದೇನೂ ಇರಬಹುದು, ಆಯ್ತಾ. ಆದ್ದರಿಂದ ಇಬ್ಬರಿಗೂ ಒಂದೇ ವಸ್ತುವಿನಿಂದ ಸಿಗುವಂತ ತೃಪ್ತಿ ಏನಿದೆ ಅದು ಒಂದೇ ಆಗಿರುವುದಿಲ್ಲ. ಯಾಕಂದ್ರೆ ಒಬ್ಬರಿಗೆ ಐಸ್ ಕ್ರೀಮ್ ಇಷ್ಟ ಇರೋದವರಿಗೆ ಐಸ್ ಕ್ರೀಮ್ ತಿನ್ನಿ ಅಂದಾಗ ಯಾವ ತುಷ್ಟಿಗುಣವೂ ಸಿಗುವುದಿಲ್ಲ ಅವರಿಗೆ. ಹಾಗಾಗಿ ತುಷ್ಟಿಗುಣ ಎನ್ನುವಂಥದ್ದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗುವಂತ ಸಾಧ್ಯತೆ ಇರ್ತದೆ. ಇದೊಂದು ಮುಖ್ಯ ಅಂಶಗಳು, ನೆನ್ಪಿಡ್ಕೋಬೇಕಾದಂತ ಒಂದನೇ ಅಂಶ ಆಗಿರುತ್ತೆ. ಇನ್ನು ಎರಡನೇ ಅಂಶ ಯಾವ್ದಪ್ಪ ತುಷ್ಟಿಗುಣಕ್ಕೆ ಸಂಬಂಧಿಸಿದಂದ್ರೆ, ತುಷ್ಟಿಗುಣವು ಸ್ಥಳ ಮತ್ತೆ ಸಮಯಕ್ಕೆ ಅನುಗುಣವಾಗಿ ಬದಲಾಗಬಹುದು. ಅಂದ್ರೆ ಬೇಸಿಗೆಯಲ್ಲಿ ತಂಪು ಪಾನೀಯದಿಂದ ಹೆಚ್ಚು ತೃಪ್ತಿ ಸಿಗುತ್ತೆ, ಚಳಿಗಾಲದಲ್ಲಿ ಅದೇ ತಂಪು ಪಾನೀಯದಿಂದ ತೃಪ್ತಿ ಸಿಗದೇ ಇರಬಹುದು. ಅರ್ಥ ಆಯ್ತಲ್ವಾ. ಸೊ ಇದು ಎರಡನೆಯ ಒಂದು ಲಕ್ಷಣಗಳು ಅಂತ ಕೂಡ ಹೇಳ್ಬಹುದು. ಇನ್ನು ಮೂರನೆಯ ಲಕ್ಷಣ ತುಷ್ಟಿಗುಣದು ಯಾವ್ದಪ್ಪ ಅಂತಂದ್ರೆ, ತುಷ್ಟಿಗುಣವನ್ನ ಎಕನಾಮಿಕ್ಸ್ ಅಲ್ಲಿ ಸಾಮಾನ್ಯವಾಗಿ ಯೂನಿಟ್ಸ್ ಮೂಲಕ ಅಳಿತಾರೆ. ಅಂದ್ರೆ ಎಷ್ಟು ಯೂನಿಟ್ ನಿಮ್ಗೆ ಎಕನಾಮಿಕ್ಸ್ ಅಲ್ಲಿ ಅಂದ್ರೆ ಅರ್ಥಶಾಸ್ತ್ರದ ಪ್ರಕಾರ ತುಷ್ಟಿಗುಣವನ್ನ ಯೂನಿಟ್ ಪ್ರಕಾರ ಅಳಿತಾರೆ. ಅಂದ್ರೆ ಒಟ್ಟು ತುಷ್ಟಿಗುಣ ಅಂದ್ರೆ ಟೋಟಲ್ ಯುಟಿಲಿಟಿ. ಇದೊಂದು ಮುಖ್ಯವಾದ ಪದ ಆಗಿರುತ್ತೆ. ಒಟ್ಟು ತುಷ್ಟಿಗುಣ ಅಂದ್ರೆ ಟೋಟಲ್ ಯುಟಿಲಿಟಿ. ಒಬ್ಬ ವ್ಯಕ್ತಿಯು ಒಂದು ವಸ್ತುವಿನ ಎಲ್ಲಾ ಘಟಕಗಳನ್ನು ಉಪಯೋಗಿಸಿದಾಗ ಅವನು ಏನ್ ಪಡಿತಾನಲ್ವ, ಒಟ್ಟು ತೃಪ್ತಿಯ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಅಂದ್ರೆ ಒಬ್ಬ ವ್ಯಕ್ತಿ ಒಂದು ವಸ್ತುವಿನ ಎಲ್ಲಾ ಘಟಕಗಳನ್ನ ಉಪಯೋಗಿಸಿದಾಗ ಪಡೆಯುವಂತಹ ಒಟ್ಟು ತೃಪ್ತಿಯೇ ಒಟ್ಟು ತುಷ್ಟಿಗುಣ ಎನ್ನುವಂತಹದ್ದು. ಇದಕ್ಕೊಂದು ಉದಾಹರಣೆ ಕೊಡೋದಾದ್ರೆ, ಒಟ್ಟು ತುಷ್ಟಿಗುಣಕ್ಕೆ ನೀವು 3 ಚಾಕ್ಲೇಟ್ ತಿಂತ್ರಿ. ಮೊದಲ ಚಾಕ್ಲೇಟ್ ನಿಂದ 10 ಯೂನಿಟ್ಸ್ ತೃಪ್ತಿ ಸಿಗುತ್ತೆ. ಅಂದ್ರೆ 3 ಚಾಕ್ಲೇಟ್ ನೀವು ತಿಂತೀರಾ, ಅಂದ್ರೆ ಮೊದಲನೇ ಯೂನಿಟ್ ಫಸ್ಟ್ ಒಂದು ಚಾಕ್ಲೇಟ್ ತಿನ್ನುವಾಗ 10 ಯೂನಿಟ್ ತೃಪ್ತಿ ಸಿಗುತ್ತೆ. ಒಂದನೇ ಚಾಕ್ಲೇಟ್ ಅಲ್ಲಿ 10 ಯೂನಿಟ್ ತೃಪ್ತಿ ಸಿಗುತ್ತೆ. ಎರಡನೇ ಚಾಕ್ಲೇಟ್, ಇದೀಗ 3 ಚಾಕ್ಲೇಟ್, ಎರಡನೇ ಯೂನಿಟ್ ತಿಂದಾಗ 8 ತೃಪ್ತಿ ಸಿಗುತ್ತೆ, 8ರಷ್ಟು ಯೂನಿಟ್ ಅಲ್ಲಿ ತೃಪ್ತಿ ಸಿಗುತ್ತೆ. ಇನ್ನು ಮೂರನೆಯ ಚಾಕ್ಲೇಟ್ ತಿಂದಾಗ ನಿಮ್ಗೆ ಆ ತೃಪ್ತಿ 6ರಷ್ಟು ಕಡಿಮೆ ಆಗುತ್ತೆ. ಸೊ ಇದೇನ್ ಕ್ಯಾಲ್ಕುಲೇಟ್ ಮಾಡ್ತೀವಲ್ವ ನಾವು, 10 + 8 + 6 = 24 ಏನಿದೆ, ಇದು ಒಟ್ಟು ತುಷ್ಟಿಗುಣ ಆಗಿರುತ್ತೆ ಸ್ನೇಹಿತರೆ. ಇದಿಷ್ಟು ಇದಕ್ಕೆ ಒಂದು ಲೆಕ್ಕಾಚಾರದ ಪ್ರಕಾರ ಹೇಳ್ಬಹುದು. ಒಟ್ಟು ತುಷ್ಟಿಗುಣವನ್ನ ಈ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಬಹುದು. ಅಂದ್ರೆ ನಮ್ಗೆ ಫಸ್ಟ್ ಸಿಕ್ಕಿದ ತೃಪ್ತಿ ಎಷ್ಟು, ಸೆಕೆಂಡ್ ಎಷ್ಟು, ಥರ್ಡ್ ಎಷ್ಟು ನಮ್ಗೆ ತೃಪ್ತಿ ಸಿಕ್ತು, ಮೂರನೇ ಚಾಕ್ಲೇಟ್, ಇದೆಲ್ಲವನ್ನ ಕೌಂಟ್ ಮಾಡಿದಾಗ 24 ಆಗುತ್ತಲ್ಲ, ಇದು ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಇನ್ನು ಒಟ್ಟು ತುಷ್ಟಿಗುಣ ಅಂತ ಬಂದಾಗ ಎಕ್ಸ್ಪ್ಲೇನ್ ಮಾಡ್ಬೋದು ಇದನ್ನ ನೀವು. ಟೋಟಲ್ ಎಲ್ಲಾ ಘಟಕಗಳಿಂದ ದೊರೆಯುವಂತಹ ಒಟ್ಟು ತೃಪ್ತಿಯೇ ಟೋಟಲ್
ಯುಟಿಲಿಟಿ ಅಂತ ಹೇಳ್ತಾರೆ. ಈಗ ನಾವು ಒಟ್ಟು ತುಷ್ಟಿಗುಣ ಅಥವಾ ತುಷ್ಟಿಗುಣದ ಬಗ್ಗೆ ಕಲ್ತ್ಕೊಂಡಾಯ್ತು. ಇದರ ನಂತರ ನಾವೇನ್ ತಿಳ್ಕೊಳ್ಳೋಣ ಅಂದ್ರೆ ಸೀಮಾಂತ ತುಷ್ಟಿಗುಣ. ಸೀಮಾಂತ ತುಷ್ಟಿಗುಣ ಅಂದ್ರೆ ಏನು? ಮಾರ್ಜಿನಲ್ ಯುಟಿಲಿಟಿ. ಇಂಗ್ಲಿಷ್ ನಲ್ಲಿ ಅದನ್ನ ಮಾರ್ಜಿನಲ್ ಯುಟಿಲಿಟಿ ಅಂತ ಕರೀತಾರೆ. ಒಂದು ವಸ್ತುವಿನ ಹೆಚ್ಚುವರಿ ಒಂದು ಘಟಕವನ್ನ ಉಪಯೋಗಿಸಿದಾಗ ದೊರೆಯುವ ಹೆಚ್ಚುವರಿ ತೃಪ್ತಿಯನ್ನೇ ಸೀಮಾಂತ ತುಷ್ಟಿಗುಣ ಎಂದು ಕರೀತೇವೆ. ಅಂದ್ರೆ ಒಂದು ವಸ್ತುವಿನ ಅಂದ್ರೆ ಇನ್ನು ಸರಳವಾಗಿ ಹೇಳುದಾದ್ರೆ ಹೆಚ್ಚುವರಿ ಒಂದು ಘಟಕದಿಂದ ದೊರೆಯುವ ಹೆಚ್ಚು ತೃಪ್ತಿಯೇ ಸೀಮಾಂತ ತುಷ್ಟಿಗುಣ. ಇದಕ್ಕೆ ಕೂಡ ಒಂದು ಎಕ್ಸಾಂಪಲ್ ಮೂಲಕವೇ ಹೇಳೋಣ. ಯಾಕಂದ್ರೆ ಎಕ್ಸಾಂಪಲ್ ಮೂಲಕ ಹೇಳಿದಾಗ್ಲೇ ನಿಮ್ಗೆ ಅದು ಹೆಚ್ಚುವರಿ ಅದೆಲ್ಲ ಹೇಳಿದಾಗ ಕನ್ಫ್ಯೂಸ್ ಆಗುತ್ತೆ. ಎಕ್ಸಾಂಪಲ್ ಮುಖಾಂತರ ಹೇಳಿದಾಗ ನಿಮ್ಗೆ ಈಸಿಯಾಗಿ ಅದನ್ನ ನೆನ್ಪಿಟ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಈಗ ಇನ್ನೊಂದು ಸಲ ಚಾಕ್ಲೇಟ್ ಇಂದಾನೆ ಉದಾಹರಣೆಗಳನ್ನ ಕೊಡ್ತೀನಿ. ನಿಮ್ಗೆ ಚಾಕ್ಲೇಟ್ ಅಂದ್ರೆ ತುಂಬಾ ಇಷ್ಟ. ನೀವು ಮೊದಲ ಚಾಕ್ಲೇಟ್ ನ ತಿಂತೀರಾ. ಅದರಿಂದ ನಿಮ್ಗೆ 10% ಒಂದು 10 ಯೂನಿಟ್ ನಿಮ್ಗೆ ತೃಪ್ತಿ ಸಿಗುತ್ತೆ. 2ನೇ ಚಾಕ್ಲೇಟ್ ತಿಂತೀರಾ, ಆಗ 8% ತೃಪ್ತಿ ಸಿಗುತ್ತೆ. 3ನೇ ಚಾಕ್ಲೇಟ್ ತಿಂದಾಗ 6 ಯೂನಿಟ್ ಸಿಗುತ್ತೆ. 4ನೇದು ತಿಂದಾಗ 4 ಯೂನಿಟ್ ಸಿಗುತ್ತೆ. 5ನೇ ಚಾಕ್ಲೇಟ್ ತಿಂದಾಗ 2 ಯೂನಿಟ್ ಸಿಗುತ್ತೆ. ಹೀಗಾಗಿ ಇದನ್ನ ನಾನು ನಿಮ್ಗೆ ಘಟಕದ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗುದಾದ್ರೆ, ಈಗ ನೀವು 1ನೇ ಚಾಕ್ಲೇಟ್ ತಿಂತೀರಿ, ಘಟಕದ ಮೂಲಕ ಯಾವಾಗ್ಲೂ ಎಕ್ಸ್ಪ್ಲೈನ್ ಮಾಡಿ. ನಿಮ್ಗೆ 10 ಮಾರ್ಕ್ಸ್ ಸಿಗಲ್ಲ ಎಕ್ಸಾಮಿಗೆ ಬಂದಾಗ ನೀವು ಈ ತರ ಘಟಕಗಳ ಮೂಲಕ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತಿರಲ್ವಾ, ಆಗ ನಿಮ್ಗೆ ಮಾರ್ಕ್ಸ್ ಅನ್ನ ಚಂದ ತೆಗಿಲಿಕ್ಕೆ ಸಾಧ್ಯ ಆಗುತ್ತೆ. ಅದು ಯಾವ ತರ ಅಂತ ನಾನೀಗ ನಿಮ್ಗೆ ಹೇಳ್ತೇನೆ. ಈಗ ಇದು ಚಾಕ್ಲೇಟ್, ಮೇಲ್ಗಡೆ ಇರೋದು ಚಾಕ್ಲೇಟ್, ಇದು ಘಟಕ, ಎಷ್ಟು ತಿಂದ್ರಿ ಅನ್ನುವಂಥದ್ದು. ಈಗ 1ನೇ ಚಾಕ್ಲೇಟ್ ತಿಂದಾಗ 10ರಷ್ಟು ನಿಮ್ಗೆ ಖುಷಿ ಸಿಗುತ್ತೆ, ತೃಪ್ತಿ ಸಿಗುತ್ತೆ. 2 ತಿಂದಾಗ 8 ಸಿಗುತ್ತೆ. 3 ತಿಂದಾಗ 6 ಸಿಗುತ್ತೆ, 6ರಷ್ಟು ಯೂನಿಟ್ಸ್ ತೃಪ್ತಿ ಸಿಗುತ್ತೆ. 4ನೇ ಚಾಕ್ಲೇಟ್ ತಿಂದಾಗ 4ರಷ್ಟು ತೃಪ್ತಿ ಸಿಗುತ್ತೆ. 5ನೇ ತಿಂದಾಗ 2ರಷ್ಟು ತೃಪ್ತಿ ಸಿಗುತ್ತೆ. ಈ ಎಲ್ಲಾ ಘಟಕಗಳನ್ನ ಒಟ್ಟಿಗೆ ಕೂಡಿಸಿದಾಗ ಬರುವಂತಹ ಒಂದು ತುಷ್ಟಿಗುಣ ಏನು? ಟೋಟಲ್ ಯುಟಿಲಿಟಿ ಆಗುತ್ತೆ. ಅಂದ್ರೆ ಒಟ್ಟು ತೃಪ್ತಿ ಎಷ್ಟು ಸಿಕ್ತು ಅದು ಟೋಟಲ್ ಯುಟಿಲಿಟಿ ಅಥವಾ ಒಟ್ಟು ತೃಪ್ತಿ ತುಷ್ಟಿಗುಣ ಆಗಿರುತ್ತೆ. ಸೊ ಈಗ ನೀವು 1 ಚಾಕ್ಲೇಟ್ ತಿಂದಾಗ 10 ಸಿಗುತ್ತೆ. ಆಮೇಲೆ ಇನ್ನೊಂದು 2 ಚಾಕ್ಲೇಟ್ ತಿಂದ್ರೆ ಹೆಚ್ಚುವರಿ ಘಟಕ, 2 ಚಾಕ್ಲೇಟ್ ತಿಂದ ಮತ್ತೆ ಸಿಗುವಂತಹ ಹೆಚ್ಚುವರಿ ತೃಪ್ತಿ ಏನಿದೆ ಜಾಸ್ತಿ ತೃಪ್ತಿ ಆಗುತ್ತೆ. ಇನ್ನು ಕೂಡ ಈಗ ಫಸ್ಟ್ ತಿಂದಾಗ ಒಂದು ತೃಪ್ತಿ, ಆಮೇಲೆ ತಿಂದಾಗ ತುಂಬಾ ತೃಪ್ತಿ ಆಗುತ್ತೆ, ಮತ್ತೆ ತಿಂದ ತುಂಬಾ ಜಾಸ್ತಿನೇ ಆಗ್ತಾ ಹೋಗುತ್ತೆ, ಆಮೇಲೆ ಲಾಸ್ಟಿಗೆ ಬೇಡ ಅನ್ಸುವಷ್ಟು ಹೋಗುತ್ತಲ್ವಾ. ಈಗ ಒಂದೊಂದು ಚಾಕ್ಲೇಟ್ ನ ಎಕ್ಸ್ಟ್ರಾ ತಿಂದಾಗ ಆಗುವಂತ ಎಕ್ಸ್ಟ್ರಾ ಹೆಚ್ಚುವರಿ ತೃಪ್ತಿ ಏನಿದೆ ಅದೇ ಸೀಮಾಂತ ತುಷ್ಟಿಗುಣ. ಇದ್ರಲ್ಲ ನೀವು ಇನ್ನೊಂದು ಪಾಯಿಂಟ್ ಅನ್ನ ಕೂಡ ಕಲ್ತ್ಕೊಳ್ಬಹುದು. ಯಾಕೆ ಹೇಳಿ? ಒಂದೊಂದೇ ಘಟಕಗಳನ್ನ ಹೆಚ್ಚುವರಿಯಾಗಿ ತಿಂತ ಹೋದಾಗ ಇವನ ತೃಪ್ತಿ ಏನಿದೆ ಅಥವಾ ತುಷ್ಟಿಗುಣ ಏನಿದೆ ಇಳಿಮುಖವಾಗಿ ಹೋಗ್ತದಲ್ವಾ. ಇದನ್ನ ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಇದು ಇಳಿಮುಖ ಸೀಮಾಂತ ತುಷ್ಟಿಗುಣದ ಬಗ್ಗೆ ನಾನು ಆಲ್ರೆಡಿ ಕ್ಲಾಸ್ ಮಾಡಿದ್ದೇನೆ. ಇಲ್ಲಿ ಅದನ್ನ ಹೇಳಿ ನನಗೆ ಕನ್ಫ್ಯೂಸ್ ಮಾಡಲ್ಲ. ಸೊ ನೀವೀಗ ಖಾಲಿ ಸೀಮಾಂತ ತುಷ್ಟಿಗುಣವನ್ನು ತಿಳ್ಕೊಳ್ಳಿ. ಅಂದ್ರೆ 1 ಚಾಕ್ಲೇಟ್ ತಿಂದಾಗ 10ರಷ್ಟು ಸಿಕ್ತು, 2 ಚಾಕ್ಲೇಟ್ ತಿಂದಾಗ ಅಂದ್ರೆ ಹೆಚ್ಚುವರಿ ಇನ್ನೊಂದು 2 ಚಾಕ್ಲೇಟ್ ಕೊಡ್ತಾರೆ, ಆಗ ತೃಪ್ತಿ ಇನ್ನೂ ಹೆಚ್ಚಾಗುತ್ತೆ. 3 ಕೊಡ್ತಾರೆ, ಇನ್ನು ಮತ್ತೆ ಜಾಸ್ತಿ ಆಗುತ್ತೆ. ಜಾಸ್ತಿ ಕೊನೆಗೆ ಬೇಡ ಅನ್ನುವಷ್ಟಾಗಿ ಹೋಗುತ್ತಲ್ವಾ. ಆಗ ಹೆಚ್ಚುವರಿಯಾಗಿ ನಿಮ್ಗೆ ಸಿಗುವಂತ ಚಾಕ್ಲೇಟ್ ಇಂದ ಸಿಗುವಂತ ಹೆಚ್ಚುವರಿ ತೃಪ್ತಿ ಏನಿದೆ ಅದೇ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತಾರೆ. ಇದಿಷ್ಟನ್ನ ನೀವು ಡಿಟೇಲ್ ಆಗಿ 1ನೇ ಚಾಕ್ಲೇಟ್ 2ನೇ ಚಾಕ್ಲೇಟ್ ತಿಂದಾಗ ಇಷ್ಟು ಸಿಕ್ತು, 3ನೇ ಸಿಕ್ಕಿದಾಗ ಇಷ್ಟು ಸಿಕ್ತು ಅಂತ ಇದೆಲ್ಲ ಡಿಟೇಲ್ ಆಗಿ ಬರಿತಾ ಹೋದ್ರೆ ಮಾರ್ಕ್ಸ್ ನಿಮ್ಗೆ ಚೆನ್ನಾಗಿ ಸಿಗುತ್ತೆ. ಕೋಷ್ಟಕಗಳನ್ನೆಲ್ಲ ಹಾಕಿ ಕೋಷ್ಟಕಗಳನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಬೇಕಾಗತ್ತೆ. ಈಗ ಸೀಮಾಂತ ತುಷ್ಟಿಗುಣ ಏಕೆ ಕಡಿಮೆ ಆಗುತ್ತೆ ನಾನು ಹೇಳಿದೆ ಅಲ್ವಾ, ನಿಮ್ಗೆ ಕಡಿಮೆ ಆಗ್ತಾ ಬರುತ್ತೆ ತುಷ್ಟಿಗುಣ. ಹೆಚ್ಚುವರಿ ಘಟಕ ತಿಂದಾಗ ತುಷ್ಟಿಗುಣ ಕಡಿಮೆ ಆಗ್ತಾ ಹೋಗುತ್ತೆ. ಅಂದ್ರೆ ಹೆಚ್ಚುವರಿಯಾಗಿ ಆಮೇಲೆ ಕಡಿಮೆ ಆಗ್ತಾ ಹೋಗುತ್ತೆ ತುಷ್ಟಿಗುಣ. ಯಾಕೆ ಕಡಿಮೆ ಆಗುತ್ತೆ ಅಂತ ನೋಡುದಾದ್ರೆ, ನಾವು ಒಂದೇ ವಸ್ತುವನ್ನು ಹೆಚ್ಚು ಉಪಯೋಗಿಸುತ್ತಾ ಹೋದಂತೆ ಪ್ರತಿಯೊಂದು ಹೆಚ್ಚುವರಿ ಘಟಕದಿಂದ ಸಿಗುವಂತ ತೃಪ್ತಿ ಸಾಮಾನ್ಯವಾಗಿ ಕಡಿಮೆ ಆಗುತ್ತೆ. ನಿಮ್ಗೆ ತುಂಬಾ ಹಸಿವಾಗಿರುತ್ತೆ, 1 ರೊಟ್ಟಿ ತಿಂತೀರಾ, ತುಂಬಾ ತೃಪ್ತಿ ಸಿಗುತ್ತೆ. 2ನೇ ರೊಟ್ಟಿ ತಿಂತೀರಾ, ಇನ್ನೂ ತೃಪ್ತಿ ಸಿಗುತ್ತೆ. 3ನೇ ತಿಂದಾಗಪ್ಪ ಸಾಕು ಅನ್ಸುತ್ತೆ, ಸ್ವಲ್ಪ ತೃಪ್ತಿ ಕಡಿಮೆ ಆಗುತ್ತೆ. 4ನೇ ರೊಟ್ಟಿ ತಿಂದಾಗ ತೃಪ್ತಿ ಇನ್ನೂ ಕಮ್ಮಿ ಆಗಿಬಿಡುತ್ತೆ, ಯಾಕಂದ್ರೆ ನಂಗೆ ಹೊಟ್ಟೆಗೆ ಬೇಡ, ಫುಲ್ ಆಗಿದೆ ಅನ್ಸುತ್ತಲ್ವಾ. ಇನ್ನು 5ನೇ ರೊಟ್ಟಿ ತಿಂದಾಗ ತಿನ್ನುವ ಅಗತ್ಯವೇ ಇಲ್ಲ, ಬೇಡವೇ ಬೇಡ ಅಂತ ಅನ್ಸುತ್ತೆ. ಹೀಗೆ ಪ್ರತಿಯೊಂದು ಹೆಚ್ಚುವರಿ ರೊಟ್ಟಿ ತಿಂತ ಹೋದಂಗ ತೃಪ್ತಿ ಅನ್ನುವಂಥದ್ದು ಕಡಿಮೆ ಆಗ್ತಾ ಹೋಗುತ್ತೆ. ಇದನ್ನೇ ನಾವು ಇಳಿಮುಖ ಸೀಮಾಂತ ತುಷ್ಟಿಗುಣ ಅಂತ ಹೇಳ್ತೇವೆ. ನಿಮ್ಗೆ ಜಸ್ಟ್ ಒಂದು ಎಕ್ಸಾಂಪಲ್ ಇಲ್ಲಿ ಇರ್ಲಿ ಅಂತ ಇದನ್ನ ಇಲ್ಲಿ ಆಡ್ ಮಾಡಿರೋದಷ್ಟೇ. ಸೀಮಾಂತ ತುಷ್ಟಿಗುಣ ಶೂನ್ಯವಾಗುವುದು. ಒಂದು ಹಂತದಲ್ಲಿ ಗ್ರಾಹಕನಿಗೆ ಹೆಚ್ಚುವರಿ ವಸ್ತುವಿನಿಂದ ಯಾವುದೇ ಹೆಚ್ಚುವರಿ ತೃಪ್ತಿ ಸಿಗುವುದಿಲ್ಲ. ಒಂದು ಹಂತದಲ್ಲಿ ಅಂದ್ರೆ ಹೆಚ್ಚುವರಿ ತಿಂತಾ ಹೋದಂಗೆ ಯಾವುದೇ ಒಂದು ವ್ಯಕ್ತಿಗಾಗ್ಲಿ ಲಾಸ್ಟಿಗೆ ಕೊನೆಯಲ್ಲಿ ತೃಪ್ತಿನೇ ಯಾವುದು ಕೂಡ ಸಿಗುವುದೇ ಇಲ್ಲ. ಅದಕ್ಕೆ ಅದು ಸೀಮಾಂತ ತುಷ್ಟಿಗುಣ ಶೂನ್ಯವಾಗುತ್ತೆ. ಆಗ ಮಾರ್ಜಿನಲ್ ಯುಟಿಲಿಟಿ 0 ಆಗುತ್ತೆ. ಅಂದ್ರೆ ಮಾರ್ಜಿನಲ್ ಅಂದ್ರೆ ಸೀಮಾಂತ ತುಷ್ಟಿಗುಣ ಎನ್ನುವುದು 0 ಆಗುತ್ತೆ. ಉದಾಹರಣೆಗೆ ನಿಮ್ಗೆ ತುಂಬಾ ಹಸಿವಾಗಿದೆ, ಒಂದೊಂದಾಗಿ ಊಟ ಮಾಡ್ತಾ ಹೋಗ್ತೀರಾ, ಅಂದ್ರೆ ಏನೇನೋ ತಿಂತಾ ಹೋಗ್ತೀರಾ. ಒಂದು ಹಂತದಲ್ಲಿ ಹೊಟ್ಟೆ ತುಂಬುತ್ತೆ ಹಸಿವಾದಾಗ, ಆಮೇಲೆ ಇನ್ನೊಂದು ರೊಟ್ಟಿ ತಿಂದ್ರೆ ನಿಮ್ಗೆ ಹೆಚ್ಚುವರಿ ತೃಪ್ತಿ ಸಿಗುದಿಲ್ಲ. ಆ ಹಂತದಲ್ಲಿ ಸೀಮಾಂತ ತುಷ್ಟಿಗುಣ 0 ಆಗುವಂತಹದ್ದು. ಗೊತ್ತಾಯ್ತಲ್ವಾ? ಅಂದ್ರೆ ತಿಂತ ಹೋದಂಗೆ ಫಸ್ಟಿಗೆ ಹಸಿವಾದಾಗ ಹೊಟ್ಟೆ ತುಂಬುತ್ತೆ, 2ನೇ ಇನ್ನೊಂದ್ ಸ್ವಲ್ಪ ತೃಪ್ತಿ ಸಿಗುತ್ತೆ, 3ನೇ ಓಕೆ ಅನ್ಸುತ್ತೆ, 4ನೇ ಬೇಡಪ್ಪ ಅನ್ಸುತ್ತೆ, ಆಮೇಲೆ ಬೇಡವೇ ಬೇಡ ಅನ್ಸುತ್ತೆ. ಇದೊಂದು ಪ್ರೋಸೆಸ್, ಯಾವಾಗ್ಲೂ ಯಾವ ವ್ಯಕ್ತಿದಾಗ್ಲಿ ಹೀಗೆ ನಡೆಯುವುದು.
ಆಗ ತುಷ್ಟಿಗುಣ 0 ಆಗುತ್ತೆ ಕೊನೆಗೆ. ಎಷ್ಟು ಬೇಕು ಅಷ್ಟು ತಿಂದಾಗ ಮಾತ್ರ ಹೊಟ್ಟೆಗೆ ಸರಿ, ಜಾಸ್ತಿ ತಿಂದಾಗ ಅದು ಬೇಡ ಅಂತಾನೆ ಅನ್ಸೋದು, ಆಗ ಅದು ಶೂನ್ಯ ಆಗುತ್ತೆ ಸೀಮಾಂತ ತುಷ್ಟಿಗುಣ ಎನ್ನುವಂತಹದ್ದು. ಇನ್ನು ಋಣಾತ್ಮಕ ಸೀಮಾಂತ ತುಷ್ಟಿಗುಣದ ಬಗ್ಗೆ ನೋಡೋಣ. ಇದಕ್ಕಿಂತಲೂ ಹೆಚ್ಚು ಉಪಯೋಗಿಸಿದ್ರೆ ಕೆಲವೊಮ್ಮೆ ತೃಪ್ತಿಯ ಬದಲು ಅತೃಪ್ತಿ ಉಂಟಾಗ್ತದೆ. ಇದು ನಿಮ್ಗೆ ಆಲ್ರೆಡಿ ಈ ಟಾಪಿಕ್ ಬಗ್ಗೆ ಕೂಡ ನಾನು ನಿಮ್ಗೆ ಹೇಳಿರ್ತೇನೆ, ಇಳಿಮುಖ ಸೀಮಾಂತ ತುಷ್ಟಿಗುಣದಲ್ಲಿ ಹೇಳಿರ್ತೇನೆ. ಋಣಾತ್ಮಕದ ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ನಿಮ್ಗೆ ಚಾಕ್ಲೇಟ್ ತುಂಬಾ ಇಷ್ಟ ಇರುತ್ತೆ. ಮೊದಲನೇ ಚಾಕ್ಲೇಟ್ ತಿಂತೀರಾ, ಖುಷಿ ಆಗುತ್ತೆ. ಎರಡನೇ ಚಾಕ್ಲೇಟ್ ತಿಂದಾಗ ಸಂತೋಷ ಆಗುತ್ತೆ. ಮೂರನೇದು ತಿಂದಾಗ ಕಡಿಮೆ ತೃಪ್ತಿ. ನಾಲ್ಕನೇದು ತಿಂದಾಗ ಇನ್ನೂ ಕಡಿಮೆ. ಒಂದು ಹಂತದಲ್ಲಿ ಬೇಡವೇ ಬೇಡ ಅಂತೀರಾ, ಆದ್ರೂ ಕೂಡ ಇನ್ನೊಂದು ತಿನ್ನಿ ಅಂತ ಕೊಟ್ಟಾಗ ಏನಾಗುತ್ತೆ, ಅದು ವಾಮಿಟಿಂಗ್ ಬರುತ್ತೆ, ಹೊಟ್ಟೆ ನೋವಾಗುತ್ತೆ, ಹೊಟ್ಟೆಗೆ ಏನಾದ್ರು ಆರೋಗ್ಯ ಕೆಡುತ್ತೆ, ಅಥವಾ ಆ ತಿಂಡಿಯ ಬಗ್ಗೆ ನಮ್ಗೆ ಅಸಹ್ಯ ಬಂದ್ಬಿಡುತ್ತೆ. ಆಗ ನಮ್ಗೆ ಏನಾಗುತ್ತೆ ನೋಡಿ, ಯಾವ ತರಹ ಒಂದು ಫೀಲ್ ಆಗುತ್ತಲ್ವಾ, ಅದೇ ಅತೃಪ್ತಿ ಅಥವಾ ತುಷ್ಟಿಗುಣದ ವಿರೋಧವಾದ ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ನೆಗೆಟಿವ್ ಮಾರ್ಜಿನಲ್ ಯುಟಿಲಿಟಿ, ಋಣಾತ್ಮಕ ತುಷ್ಟಿಗುಣ, ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ ಇದನ್ನ. ಈಗ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಇನ್ನು ಟೋಟಲ್ ಯುಟಿಲಿಟಿ ಮತ್ತೆ ಮಾರ್ಜಿನಲ್ ಯುಟಿಲಿಟಿ ನಡುವೆ ಇರುವಂತಹ ಸಂಬಂಧವನ್ನ ನೋಡೋಣ. ಅಂದ್ರೆ ಒಟ್ಟು ತುಷ್ಟಿಗುಣದ ಮತ್ತೆ ಸೀಮಾಂತ ತುಷ್ಟಿಗುಣದ ನಡುವೆ ಇರುವಂತಹ ಒಂದು ಸಂಬಂಧ ಏನು ಅಂತ ನೋಡೋಣ. ಯಾಕಂದ್ರೆ ಇದು ಎಕ್ಸಾಮ್ ಅಲ್ಲಿ ಕೂಡ ಕೇಳುವಂತ ಸಾಧ್ಯತೆ ಇರುತ್ತೆ. ಸೊ ಇವೆರಡರ ನಡುವೆ ಪ್ರಮುಖವಾದ ಸಂಬಂಧ ಇರುತ್ತೆ. ಒಂದು ಮಾರ್ಜಿನಲ್ ಯುಟಿಲಿಟಿ ಎನ್ನುವಂತಹದ್ದು ಅಂದ್ರೆ ಸೀಮಾಂತ ತುಷ್ಟಿಗುಣ ಧನಾತ್ಮಕವಾಗಿದ್ದರೆ ಟೋಟಲ್ ಯುಟಿಲಿಟಿ ಹೆಚ್ಚಾಗುತ್ತದೆ ಅಂತ ಹೇಳ್ಬೋದು. ಅಂದ್ರೆ ಸೀಮಾಂತ ತುಷ್ಟಿಗುಣ ಜಾಸ್ತಿ ಪಾಸಿಟಿವ್ ಆಗಿ ನಮ್ಗೆ ತಿಂತಾ ಹೋದ್ರೆ, ಹೆಚ್ಚುವರಿ ಆಗ್ತಾ ಹೋದಂಗೆ ಟೋಟಲ್ ಯುಟಿಲಿಟಿ ಕೂಡ ಜಾಸ್ತಿ ಆಗ್ತಾ ಹೋಗ್ತದೆ. ಕೌಂಟ್ ಮಾಡಿದಾಗ ನಮ್ಗೆ ಟೋಟಲ್ ಯುಟಿಲಿಟಿ ಜಾಸ್ತಿ ಸಿಗುತ್ತೆ. ಇನ್ನು ಸೀಮಾಂತ ತುಷ್ಟಿಗುಣ ಶೂನ್ಯವಾಗಿದ್ದರೆ ಟೋಟಲ್ ಯುಟಿಲಿಟಿ ಕೂಡ ಗರಿಷ್ಠ ಮಟ್ಟದಲ್ಲಿರುತ್ತೆ. ಇನ್ನು ಮಾರ್ಜಿನಲ್ ಯುಟಿಲಿಟಿ ಅಂದ್ರೆ ಸೀಮಾಂತ ತುಷ್ಟಿಗುಣ ಋಣಾತ್ಮಕವಾಗಿದ್ದರೆ ಟೋಟಲ್ ಯುಟಿಲಿಟಿ ಕಡಿಮೆಯಾಗುತ್ತದೆ. ಇನ್ನೂ ಸರಳವಾಗಿ ನೆನ್ಪಿಟ್ಕೊಳ್ಳೋದಾದ್ರೆ ಇದೊಂದು ಎಕ್ಸಾಂಪಲ್ ಇದೆ, ನಿಮ್ಗೆ ಬೇಡ ಕನ್ಫ್ಯೂಸ್ ಆಗುತ್ತೆ. ಸೊ ಇದನ್ನ ನಾವಿಲ್ಲಿ ಬಿಟ್ಬಿಡ್ತೀವಿ. ಸೊ ನಿಮ್ಗೆ ಇದಿಷ್ಟು ಪಾಯಿಂಟ್ ಕನ್ಫ್ಯೂಸ್ ಅಂತ ಅನ್ಸಿದ್ರೆ ಇದಿಷ್ಟನ್ನ ನೀವು ನೆನ್ಪಿಟ್ಕೊಳ್ಬಹುದು. ಏನಂದ್ರೆ ಇಷ್ಟು ಸಂಬಂಧಗಳೇನು ಟೋಟಲ್ ಯುಟಿಲಿಟಿ ಮತ್ತೆ ಮಾರ್ಜಿನಲ್ ಯುಟಿಲಿಟಿಗಳ ನಡುವೆ. ಮಾರ್ಜಿನಲ್ ಯುಟಿಲಿಟಿ ಧನಾತ್ಮಕವಾಗಿದ್ದರೆ ಟೋಟಲ್ ಯುಟಿಲಿಟಿ ಹೆಚ್ಚಾಗುತ್ತದೆ. ಅಂದ್ರೆ ಮಾರ್ಜಿನಲ್ ಯುಟಿಲಿಟಿ ಶೂನ್ಯವಾಗಿದ್ದರೆ ಟೋಟಲ್ ಯುಟಿಲಿಟಿ ಗರಿಷ್ಠ ಮಟ್ಟದಲ್ಲಿ ಇರುತ್ತದೆ. ಇದೊಂದು ಘಟಕದ ಮೂಲಕ ಹೇಳುದಾದ್ರೆ, ಈಗ ಘಟಕ ಅಂದ್ರೆ ಯಾವ್ದಾದ್ರು ತಿಂತಿರಲ್ವಾ, ಏನು ಚಾಕ್ಲೇಟ್ ಏನಾದ್ರೂ ತಗೊಳ್ತೀರಾ, ಅದನ್ನ ಘಟಕ ಅಂತ ಹೇಳೋಣ. ಒಂದು ತಿಂದಾಗ ಸೀಮಾಂತ ತುಷ್ಟಿಗುಣ 10 ಇರುತ್ತೆ, ಟೋಟಲ್ ಯುಟಿಲಿಟಿ 10 ಇರುತ್ತೆ. ಇಲ್ಲಿ ಎರಡು ತಿಂದಾಗ ಎರಡನೇ ಘಟಕದ ಎರಡನೇ ಚಾಕ್ಲೇಟ್ ತಿಂದಾಗ ಟೋಟಲ್ ಸೀಮಾಂತ ತುಷ್ಟಿಗುಣ ಏನಾಗುತ್ತೆ, 8ಕ್ಕೆ ಹೋಗುತ್ತೆ, ಗರಿಷ್ಠವಾಗಿರುತ್ತೆ. ಮೂರನೇ ತಿಂದಾಗ 6ಕ್ಕೆ ಹೋಗುತ್ತೆ, ಆಗ ಇದು 24 ಆಗಿರುತ್ತೆ. ಅರ್ಥ ಆಯ್ತಲ್ವಾ? ಅಂದ್ರೆ ಒಂದನೇ ಘಟಕವನ್ನ ನೀವು ಚಾಕ್ಲೇಟ್ ತಿಂದಾಗ ಸೀಮಾಂತ ತುಷ್ಟಿಗುಣ 10ರಷ್ಟಿರುತ್ತೆ, ಒಟ್ಟು ತುಷ್ಟಿಗುಣ ಕೂಡ 10 ಆಗಿರುತ್ತೆ. ಎರಡನೇ ಚಾಕ್ಲೇಟ್ ತಿಂದಾಗ ಸೀಮಾಂತ ತುಷ್ಟಿಗುಣ 8 ಆಗುತ್ತೆ. ಸೊ ಇವೆರಡನ್ನ ಕೌಂಟ್ ಮಾಡ್ಬೇಕು, ಎಷ್ಟು 18 ಆಯ್ತು, ಒಟ್ಟು ತುಷ್ಟಿಗುಣ ಜಾಸ್ತಿ ಆಯ್ತು. ಮೂರನೇ ಚಾಕ್ಲೇಟ್ ತಿಂದಾಗ 6 ಆಯ್ತು. ಸೊ ಇದನ್ನೆಲ್ಲ ಕೌಂಟ್ ಮಾಡಿದಾಗ 24 ಒಟ್ಟು ತುಷ್ಟಿಗುಣ ಆಗುತ್ತೆ. ನಾಲ್ಕನೇ ಚಾಕ್ಲೇಟ್ ತಿಂದಾಗ 4ರಷ್ಟು ತೃಪ್ತಿ ಸಿಗುತ್ತೆ. ಐದನೇದು ತಿಂದಾಗ 2ರಷ್ಟು ಸಿಗುತ್ತೆ. ಇದನ್ನೆಲ್ಲ ಈಗ ನೀವು ಇಲ್ಲಿ ಏನ್ ಬರುತ್ತೆ ಇದನ್ನೆಲ್ಲ ಕೌಂಟ್ ಮಾಡ್ಕೊಂಡು ಹೋಗಿರೋದು ಇಲ್ಲಿ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಸೊ ಐದನೇ ಚಾಕ್ಲೇಟ್ ತಿಂದಾಗ 2ರಷ್ಟು ಆದ್ರೆ 30ರಷ್ಟು ಒಟ್ಟು ತುಷ್ಟಿಗುಣ ಸಿಗುತ್ತೆ. ಆರನೇ ಚಾಕ್ಲೇಟ್ ತಿಂದಾಗ 0 ಆದ್ರೆ 30ರಷ್ಟು ಪುನಃ ತೃಪ್ತಿ ಸಿಗುತ್ತೆ. ಆಮೇಲೆ 7ನೇ ತಿಂದಾಗ ಇಲ್ಲಿ -2 ಆಗುತ್ತೆ, ಇಲ್ಲಿ -2 ಮಾಡಿದ್ರೆ 28 ಆಗುತ್ತೆ. ಸೊ ಇದಿಷ್ಟು ಕೂಡ ಎಕ್ಸ್ಪ್ಲನೇಷನ್ ಡೀಟೇಲ್ ಆಗಿ ನೀವು ಮಾಡ್ಬೇಕು. ನಿಮ್ಗೆ ಈ ಒಂದು ಕೋಷ್ಟಕ ಈಗಾಗಲೇ ನಿಮ್ಗೆ ಅರ್ಥ ಆಗಿರುತ್ತೆ. ತಿಂದಾಗ ನಿಮ್ಗೆ ಸೀಮಾಂತ ತುಷ್ಟಿಗುಣ ಎಷ್ಟು ಹೋಗುತ್ತೆ, ಮತ್ತೆ ಒಟ್ಟು ತುಷ್ಟಿಗುಣ ಅಂದ್ರೆ ಯಾವಾಗ ಸೀಮಾಂತ ತುಷ್ಟಿಗುಣನ ಕಂಪ್ಲೀಟ್ ಆಗಿ ಕೌಂಟ್ ಮಾಡ್ಕೊಂತ ಬರುವಂತದ್ದೇ ನಿಮ್ಗೆ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಸೊ ಈ ಒಂದು ಕೋಷ್ಟಕನ ನೀವು ಎಕ್ಸ್ಪ್ಲೇನ್ ಮಾಡ್ತಾ ಹೋದ ಹಾಗೇನೆ ಅದು ನಿಮ್ಗೆ ಮಾರ್ಕ್ಸ್ ತೆಗಿಲಿಕ್ಕೆ ಕೂಡ ಈಸಿ ಆಗುತ್ತೆ. ಎಕ್ಸ್ಪ್ಲನೇಷನ್ ಅಂದ್ರೆ ಬರೀಲಿಕ್ಕೆ ತುಂಬಾ ಸಿಗುತ್ತಲ್ವಾ, ಆಗ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ಲಿಕ್ಕೆ ಈಸಿ ಆಗುತ್ತೆ. ಇದಿಷ್ಟು ಒಂದು ಉದಾಹರಣೆಗಾಗಿ ಆಯ್ತು. ಇನ್ನು ದೈನಂದಿನ ಜೀವನದ ಉದಾಹರಣೆಯನ್ನು ಈ ಒಟ್ಟು ತುಷ್ಟಿಗುಣ ಅಥವಾ ಸೀಮಾಂತ ತುಷ್ಟಿಗುಣ ಕೊಡೋದಾದ್ರೆ, ಈಗಾಗ್ಲೇ ನಾನು ತುಂಬಾ ಉದಾಹರಣೆಗಳನ್ನೇ ನಿಮ್ಗೆ ಹೇಳಿ ಇದನ್ನ ಅರ್ಥ ಮಾಡಿಸಿದ್ದೀನಿ. ಈಗ ಬೇಸಿಗೆಯಲ್ಲಿ ತುಂಬಾ ಬಾಯಾರಿಕೆ ಆಗಿದೆ, ಒಂದು ಗ್ಲಾಸ್ ನೀರು ಕುಡಿದಾಗ ತುಂಬಾ ತೃಪ್ತಿ, ಎರಡನೇದು ತೃಪ್ತಿ ಸಿಗುತ್ತೆ, ಮೂರನೇದು ಕುಡಿದಾಗ ಸ್ವಲ್ಪ ಕಡಿಮೆ, ನಾಲ್ಕನೇದು ಕುಡಿದಾಗ ಇನ್ನೂ ಕಡಿಮೆ ಆಗುತ್ತೆ, ಐದನೇದು ಗ್ಲಾಸ್ ಕುಡಿಯುವ ಅವಶ್ಯಕತೆನೇ ಇಲ್ಲ ಅಂತ ಅನ್ಸ್ಬಿಡುತ್ತೆ, ಆರನೇ ಗ್ಲಾಸ್ ಬಲವಂತಾಗಿ ಕುಡಿದ್ರೆ ಅದು ಅಸಹನೀಯ ಆಗಿರ್ಬೋದು ಅಥವಾ ಬೇಡ ಅನ್ಸಿರ್ಬೋದು. ಈಗ ಮೊದಲನೆಯ ಗ್ಲಾಸ್ ನಲ್ಲಿ ಕುಡಿದಾಗ ಸಿಕ್ಕುವಂತಹ ತೃಪ್ತಿ ಅದು ಹೆಚ್ಚುವರಿ ತೃಪ್ತಿ ಅಥವಾ ಮಾರ್ಜಿನಲ್ ಸೀಮಾಂತ ತುಷ್ಟಿಗುಣ. ಎರಡನೇ ಗ್ಲಾಸ್ ನಲ್ಲಿ ಸಿಕ್ಕುವಂತಹ ತೃಪ್ತಿ ಏನಿದೆ ಅದು ಕೂಡ ಮಾರ್ಜಿನಲ್ ಯುಟಿಲಿಟಿ. ಹೀಗೆ ಪ್ರತಿಯೊಂದು ಹೆಚ್ಚುವರಿ ಗ್ಲಾಸ್ ನಿಂದ ಸಿಗುವಂತಹ ತೃಪ್ತಿಯನ್ನು ಗಮನಿಸಿದ್ರೆ ಸೀಮಾಂತ ತುಷ್ಟಿಗುಣದ ಅರ್ಥ ನಮ್ಗೆ ಅರ್ಥ ಆಗುತ್ತೆ. ಈಗ ತುಷ್ಟಿಗುಣದ ಮಹತ್ವ ಏನು ಅಂತ ತಿಳ್ಕೊಳ್ಳೋಣ. ತುಷ್ಟಿಗುಣದ ಮಹತ್ವ, ಗ್ರಾಹಕರ ವರ್ತನೆಯನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ತುಷ್ಟಿಗುಣದಿಂದ ಗ್ರಾಹಕರ ವರ್ತನೆಯನ್ನ ನಾವು ಅರ್ಥ ಮಾಡ್ಕೊಳ್ಳಿಕ್ಕೆ ಸಹಾಯ ಆಗುತ್ತೆ. ಇನ್ನು ಗ್ರಾಹಕರು ಯಾವ ವಸ್ತುವನ್ನು ಎಷ್ಟು ಪ್ರಮಾಣದಲ್ಲಿ ಖರೀದಿಸ್ತಾರೆ ಎನ್ನುವುದನ್ನ ನಾವು ಅರ್ಥ ಮಾಡ್ಕೊಳ್ಬಹುದು. ಇನ್ನು ಗ್ರಾಹಕರ ಸಮತೋಲನವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಸಾಧ್ಯ ಆಗುತ್ತೆ. ಅಂದ್ರೆ ಗ್ರಾಹಕರು ತನ್ನ ಸೀಮಿತ ಆದಾಯವನ್ನ ಹೇಗೆ ಬಳಸ್ತಾರೆ ಎನ್ನುವುದನ್ನ ಅರ್ಥ ಮಾಡ್ಕೊಳ್ಬಹುದು. ಇನ್ನು ಬೇಡಿಕೆ ವಿಶ್ಲೇಷಣೆಗೆ ಸಹಾಯ ಆಗುತ್ತೆ.
ಬೇಡಿಕೆಯ ವಿಶ್ಲೇಷಣೆ, ಒಂದು ವಸ್ತುವಿನ ಬೆಲೆ ಮತ್ತೆ ಅದರ ಬೇಡಿಕೆಯ ನಿಯಮದ ನಡುವಿನ ಸಂಬಂಧವನ್ನು ಅರ್ಥ ಮಾಡಿಕೊಳ್ಳಲು ತುಷ್ಟಿಗುಣದ ಪರಿಕಲ್ಪನೆ ಸಹಾಯ ಮಾಡುತ್ತೆ. ಇನ್ನು ಗ್ರಾಹಕರ ಗರಿಷ್ಠ ತೃಪ್ತಿಯನ್ನು ಅರ್ಥ ಮಾಡಿಕೊಳ್ಳಿಕ್ಕೆ ಸಹ ಸಹಾಯ ಮಾಡುತ್ತೆ. ಸೀಮಿತ ಆದಾಯದಿಂದ ಗ್ರಾಹಕ ಹೇಗೆ ಗರಿಷ್ಠ ತೃಪ್ತಿಯನ್ನು ಪಡಿತಾನೆ ಎನ್ನುವುದನ್ನು ನಾವು ಇದರಲ್ಲಿ ತಿಳ್ಕೊಬಹುದು. 4ನೇದು. ಈಗ ಇದಿಷ್ಟು ಕೂಡ ನಿಮ್ಗೆ ಅರ್ಥ ಆಯ್ತಲ್ವಾ? ಇನ್ನು ಪರೀಕ್ಷೆಗೆ ಮುಖ್ಯವಾದ ಇರುವಂತಹ ವಿಷಯಗಳನ್ನ ನಾನು ಕನ್ಫ್ಯೂಸ್ ಮಾಡ್ತೇನೆ. ತುಷ್ಟಿಗುಣ ಅಂದ್ರೆ ಯುಟಿಲಿಟಿ, ಒಂದು ವಸ್ತುವಿನ ಬಳಕೆಯಿಂದ ಸಿಗುವಂತ ತೃಪ್ತಿ ಏನಿದೆ ಅದೇ ತುಷ್ಟಿಗುಣ, ಅಥವಾ ಎಲ್ಲಾ ಘಟಕಗಳಿಂದ ಸಿಗುವಂತಹ ತೃಪ್ತಿ ಏನಿದೆ ಅದು ಒಟ್ಟು ತೃಪ್ತಿ ಅಥವಾ ಒಟ್ಟು ತುಷ್ಟಿಗುಣ ಆಗಿರುತ್ತೆ. ಇನ್ನು ಸೀಮಾಂತ ತುಷ್ಟಿಗುಣ ಅಂದ್ರೆ ಒಂದು ವಸ್ತುವಿನ ಹೆಚ್ಚುವರಿ ಘಟಕದಿಂದ ಸಿಗುವಂತಹ ಹೆಚ್ಚುವರಿ ತೃಪ್ತಿಯೇ ಸೀಮಾಂತ ತುಷ್ಟಿಗುಣ ಅಂತ ಕರಿತೀವಿ. ಸೊ ಯುಟಿಲಿಟಿ ಅಂದ್ರೆ ತೃಪ್ತಿ, ಅಥವಾ ಯುಟಿಲಿಟಿ ಅಂದ್ರೆ ತೃಪ್ತಿ, ತುಷ್ಟಿಗುಣ ಅಂತ ಕೂಡ ಕರಿಬಹುದು ನಾವು. ಸೊ ಯುಟಿಲಿಟಿ ಅಂದ್ರೆ ತೃಪ್ತಿ, ಮಾರ್ಜಿನಲ್ ಯುಟಿಲಿಟಿ ಅಂತಂದ್ರೆ ಸೀಮಾಂತ ತುಷ್ಟಿಗುಣ. ಇದಿಷ್ಟು ಕೂಡ ಟೋಟಲ್ ಯುಟಿಲಿಟಿ ಬಗ್ಗೆ ಸಂಬಂಧಿಸಿದ್ದು, ಅಥವಾ ತುಷ್ಟಿಗುಣ ಮತ್ತೆ ಸೀಮಾಂತ ತುಷ್ಟಿಗುಣ ಎನ್ನುವಂತಹ ಈ ಟಾಪಿಕ್ ಗಳ ಬಗ್ಗೆ ಇರುವಂತಹ ಕ್ಲಾಸ್ ಆಗಿರುತ್ತೆ ಸ್ನೇಹಿತರೆ. ಇದೊಂದು ಸರಳವಾದ ರೀತಿಯಲ್ಲಿ ಉದಾಹರಣೆಗಳ ಮುಖಾಂತರ ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರೋದು. ಮತ್ತೆ ನೀವು ಎಕ್ಸಾಮ್ ಅಲ್ಲಿ ಕೂಡ ಬಂದಾಗ ಇದೇ ಉದಾಹರಣೆಗಳ ಮುಖಾಂತರವೇ ನೀವು ಎಕ್ಸ್ಪ್ಲೇನ್ ಮಾಡ್ಬೇಕು. ಯಾಕಂದ್ರೆ ನಿಮ್ಗೆ ಬುಕ್ಸ್ ನಲ್ಲಿ ಕೂಡ ಇದೇ ಚಾಕ್ಲೇಟ್, ಬಾಳೆಹಣ್ಣು, ಸೇಬು ಹಣ್ಣು, ಕಿತ್ಲೆ ಹಣ್ಣು ಅನ್ನುವಂತಹ ಎಕ್ಸಾಂಪಲ್ ಗಳನ್ನೇ ಕೊಟ್ಟು ಇದರಲ್ಲಿ ನಿಮ್ಗೆ ಕ್ಲಾಸ್ ಅಲ್ಲಿ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರ್ತಾರೆ. ಬಿಕಾಸ್ ವಿದೌಟ್ ಈ ಒಂದು ಘಟಕಗಳನ್ನ ನಿಮ್ಗೆ ಕೊಡದೆ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ ಈ ಚಾಪ್ಟರ್ ನ. ಹಾಗಾಗಿ ಇಂತಹ ಉದಾಹರಣೆಗಳ ಸಮೇತ ನಿಮ್ಗೆ ಹೇಗೆ ಅದೆಲ್ಲ ಅರ್ಥ ಆಗಿದೆ, ಯುಟಿಲಿಟಿ ಅಂದ್ರೆ ಏನು ಅಂತ ಅರ್ಥ ಆಗಿರುತ್ತೆ. ಈಗಾಗಲೇ ನನ್ನ ಕ್ಲಾಸ್ ನ ಒಂದು ಬಾರಿ ಅರ್ಥ ಆಗಿಲ್ಲ ಅಂದ್ರೆ ದಯವಿಟ್ಟು 2-3 ಸಲ ಕೇಳ್ಕೊಳ್ಳಿ, ನಿಧಾನವಾಗಿ ಓದ್ಕೊಳ್ಳಿ, ಅಥವಾ ತುಂಬಾ ಸ್ಲೋ ಅಂತ ಅನ್ಸಿದ್ರೆ ಸ್ಪೀಡ್ ಇಟ್ಕೊಂಡು ಕೂಡ ಕೇಳ್ಬಹುದು. ನಾನು ತುಂಬಾ ಈಸಿಯೆಸ್ಟ್ ವೇಯಲ್ಲಿ ನಿಮ್ಗೆ ಇದನ್ನ ಅರ್ಥ ಮಾಡಿಸಿದ್ದೇನೆ. ಯಾಕಂದ್ರೆ ಎಕನಾಮಿಕ್ಸ್ ಕಷ್ಟ ಅಂತ ಕೆಲವರು ತುಂಬಾ ಜನ ಹೇಳ್ತಾರೆ, ಕಮೆಂಟ್ ಅಲ್ಲಿ ಕೂಡ ಹಾಕಿದ್ದಾರೆ, ತುಂಬಾ ಕಷ್ಟ, ಏನಂತಾನೆ ಅರ್ಥ ಆಗಲ್ಲ ಕೆಲವೊಂದು ಚಾಪ್ಟರ್ಗಳು ಅಂತ. ಹಾಗಾಗಿ ತುಂಬಾ ಈಸಿ ವೇಲಿ ಅರ್ಥ ಆಗುವ ಹಾಗೆ ನಾನು ಈ ಕ್ಲಾಸ್ ಅನ್ನ ನಿಮ್ಗೋಸ್ಕರ ಮಾಡಿದ್ದೀನಿ. ದಯವಿಟ್ಟು ಈ ಕ್ಲಾಸ್ ಏನಾದ್ರೂ ನಿಮ್ಗೆ ಅರ್ಥ ಆಯ್ತು ಅಥವಾ ಇಷ್ಟ ಆಯ್ತು ಅಂತ ಇದ್ದಲ್ಲಿ ನನ್ಗೆ ಒಂದು ಕಮೆಂಟ್ ಅನ್ನ ಹಾಕಿ. ಮತ್ತೆ ನನ್ನ ಚಾನೆಲ್ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಕೂಡ ಈ ಒಂದು ಲಿಂಕ್ ಅನ್ನ, ಚಾನೆಲ್ ನ ಲಿಂಕ್ ಅಥವಾ ಈ ಒಂದು ವಿಡಿಯೋದ ಲಿಂಕ್ ಅನ್ನ ಕಳಿಸಿ. ಸೊ ಅವರಿಗೆ ಕೂಡ ಎಕ್ಸಾಮ್ ಬರೀಲಿಕ್ಕೆ ತುಂಬಾ ಸಹಾಯ ಆಗುತ್ತೆ. ಧನ್ಯವಾದಗಳು ಸ್ನೇಹಿತರೆ.